ಮ್ಯೂಸಿಕ್ ಮೈಲರಿ ಯಾವಾಗ ಆಚೆ ಬರ್ತಾರೋ ಗೊತ್ತಿಲ್ಲ. ಮ್ಯೂಸಿಕ್ ಮೈಲರಿ ಆಗಮನಕ್ಕಾಗಿಯೇ ಪ್ರತಿಯೊಬ್ಬರು ಸಹ ವೆಯ್ಟ್ ಮಾಡ್ತಾ ಇರೋದು. ಯಾಕೆಂದರೆ ಮ್ಯೂಸಿಕ್ ಮೈಲರಿ ಅವರು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಸಿಂಗರ್, ಬಹಳಷ್ಟು ಚೆನ್ನಾಗಿ ಆಡ್ತಾರೆ, ಎಲ್ರಿಗೂ ಕೂಡ ಇಷ್ಟವಾಗ್ತಾರೆ. ಸೊ ಇವರ ಒಂದು ಹಾಡುಗಳು ತುಂಬಾ ವೈರಲ್ ಆಗುತ್ತೆ, ಹಿಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಆರ್ಕೆಸ್ಟ್ರಾದಲ್ಲೂ ಸಹ ಲೈವ್ ಆಗಿ ಪರ್ಫಾರ್ಮೆನ್ಸನ್ನು ನೀಡ್ತಾರೆ, ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಬಟ್ ಇವರು ಒಂದು ಕೇಸ್ ವಿಚಾರದಲ್ಲಿ ಒಳಗಡೆ ಹೋಗ್ತಾರೆ. ಈಗಾಗಲೇ 2 ತಿಂಗಳಾಗ್ತಾ ಬಂತು, ಇನ್ನೂ ಸಹ ರಿಲೀಸ್ ಭಾಗ್ಯ ಸಿಕ್ಕಿಲ್ಲ. ಯಾವಾಗ ಬೇಲ್ ಸಿಗುತ್ತೋ ಗೊತ್ತಿಲ್ಲ. ಬಹಳಷ್ಟು ಇವರ ಫ್ಯಾನ್ಸ್ಗಳು, ಇವರ ಪರಿಚಯ ಇರುವಂತಹ ಸ್ನೇಹಿತರೆಲ್ಲರೂ ಕೂಡ ಮನಂದಿದ್ದಾರೆ. ಮಾಲಾಶ್ರೀ ಬೆಳಗುಂದಿ ಅವರು ಸಹ ಮ್ಯೂಸಿಕ್ ಮೈಲರ್ ಅವರ ಪತ್ನಿ ಲಿಖಿತ್ ಅವರಿಗೆ ಸಹ ಕಾಲ್ ಮಾಡುವ ಮೂಲಕ ಮಾತನಾಡಿಸಿದ್ದಾರೆ, ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ. ಎಸ್ ಹೌದು, ಮ್ಯೂಸಿಕ್ ಮೈಲರಿ ಅವರು ಕೂಡ ಅದ್ಭುತವಾಗಿ ಚಿರಪರಿಚಯ. ಬಾಳು ಬೆಳಗುಂದಿ ಅವರು ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಪರ್ಫಾರ್ಮೆನ್ಸನ್ನು ನೀಡುತ್ತಿದ್ದಂಥವ್ರು, ಒಟ್ಟಿಗೆ ಆರ್ಕೆಸ್ಟ್ರಾದಲ್ಲೆಲ್ಲ ಭಾಗಿಯಾಗ್ತಿದ್ದಂಥವ್ರು. ಸೊ ಹೀಗಾಗಿ ಈಗ ಸ್ನೇಹಿತನ ಒಂದು ಕಷ್ಟವನ್ನು ನೆನೆದು ಬಾಳು ಬೆಳಗುಂದಿ ಅವ್ರಿಗೂ ಕೂಡ ಭಾಳಷ್ಟು ಮನನೊಂದಿದ್ದಾರೆ. ಅವ್ರಿಗೂ ಕೂಡ ಭಾಳಷ್ಟು ಬೇಸರ ಇದೆ. ನಿಜವಾಗ್ಲೂ ಕೂಡ ಇದು ನಿಜಾನ ಸುಳ್ಳು ಗೊತ್ತಿಲ್ಲ. ಬಟ್ ಪೊಲೀಸರು ತನಿಖೆಯನ್ನು ಮಾಡಿ ಅದನ್ನು ತೀರ್ಪನ್ನು ಸಹ ಕೋರ್ಟ್ನಲ್ಲಿ ನೀಡಲಾಗುತ್ತೆ. ಯಾವಾಗ ತೀರ್ಪು ಸಿಗುತ್ತೋ ಗೊತ್ತಿಲ್ಲ, ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕು. ಭಾಳಷ್ಟು ಜನರಿಗೂ ಕೂಡ ಬೇಸರ ಇದೆ, ಭಾವುಕತೆಯಿಂದ ಕೂಡ ಇದ್ದಾರೆ. ಮ್ಯೂಸಿಕ್ ಮೈಲರಿ ಅವರು ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರಲ್ಲ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರವೂ ಸಹ ಇದೆ. ಕಾದು ನೋಡಬೇಕು ಮುಂದೆ ಯಾವಾಗ ರಿಲೀಸ್ ಆಗ್ತಾರೆ. ಬಾಳು ಬೆಳಗುಂದಿ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಟ್ಟಿಗೆ ಎಲ್ಲ ಪರ್ಫಾರ್ಮೆನ್ಸನ್ನು ನೀಡ್ತಿದ್ದಂಥವ್ರು. ಬಟ್ ಈಗ ಆಪ್ತ ಸ್ನೇಹಿತ ಜೈಲಲ್ಲಿರುವಂಥ ಒಂದು ವಿಚಾರ ತಿಳಿದು ಅವ್ರಿಗೂ ಕೂಡ ಭಾಳಷ್ಟು ಬೇಸರವೂ ಸಹ ಇದೆ.